ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋರ ಮೇಲೆ ಹದ್ದಿನ ಕಣ್ಣಿಡಲು ನಗರದೆಲ್ಲೆಡೆ ಡಿಜಿಟಲ್ ಕ್ಯಾಮೆರಾ ಅಳವಡಿಸಲಾಗಿದೆ. ಆದರೂ ಕೆಲವರು ಕಳ್ಳಾಟ ಮುಂದುವರಿಸಿದ್ದು ಸಂಚಾರಿ ಪೊಲೀಸರು ಅಂಥವರಿಗೆ ಬಿಸಿ ಮುಟ್ಟಿಸಿದ್ದಾರೆ. 3 ದಿನಗಳಿಂದ 3 ಮಾದರಿಯ ಸ್ಪೆಷಲ್ ಡ್ರೈವ್ ಮಾಡುತ್ತಿದ್ದು 16,91,000 ದಂಡ ವಸೂಲಿ ಮಾಡಲಾಗಿದೆ. 127 ಜನರು ಮೇಲೆ ಕೇಸಸ್ ಹಾಕಿದ್ದೀವಿ. ಸೊ ಇದರಲ್ಲಿ ಮೇನ್ ವೈಲೇಷನ್ ಬಂದು ಕೆಲವರ ಹತ್ರ ಲೈಸೆನ್ಸ್ ಇಲ್ಲ. ಬಿಟ್ಕಾಯಿನ್ ಅಕ್ರಮ ಪ್ರಕರಣ ಸಂಬಂಧ ಸಿಸಿಬಿ ಇನ್ಸ್ಪೆಕ್ಟರ್ ಪ್ರಶಾಂತ್ ಬಾಬು ಹಾಗೂ ಸೈಬರ್ ತಜ್ಞ ಸಂತೋಷ್ನನ್ನ ಎಸ್ಐಟಿ ಬಂಧಿಸಿದೆ. ಹ್ಯಾಕರ್ ಶ್ರೀಕಿಯನ್ನ ಬೆದರಿಸಿ ಬಿಟ್ಕಾಯಿನ್ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ. ಈ ಕ್ರಿಪ್ಟೋ ಕರೆನ್ಸಿಯನ್ನ ನ್ಯಾನೋ ಲೆಡ್ಜರ್ನಲ್ಲಿ ಇಟ್ಟಿರುವುದು ಪತ್ತೆಯಾಗಿದೆ. ಸದ್ಯ 1 ನ್ಯಾನೋ ಲೆಡ್ಜರ್ ಪತ್ತೆಯಾಗಿದ್ದು 2 ನ್ಯಾನೋ ಲೆಡ್ಜರ್ ಪತ್ತೆಗೆ ಎಸ್ಐಟಿ ತಲಾಶ್ ಮುಂದುವರಿಸಿದೆ. ಸಿಲಿಕಾನ್ ಸಿಟಿ ಆರ್ವಿ ರೋಡ್ನಿಂದ ಬೊಮ್ಮಸಂದ್ರದವರೆಗಿನ ಹಳದಿ ಮಾರ್ಗಕ್ಕೆ ಪೈಲಟ್ಲೆಸ್ ಮೆಟ್ರೋ ಬರಲಿದೆ. ಡ್ರೈವರ್ಲೆಸ್ ರೈಲನ್ನ ಜನವರಿ 20ರಂದು ಚೈನಾದಲ್ಲಿ ಕಾರ್ಗೋ ಶಿಪ್ಗೆ ಲೋಡ್ ಮಾಡಿದ್ದು ಫೆಬ್ರವರಿ ಮೊದಲ ವಾರ ಚೆನ್ನೈ ಬಂದರಿಗೆ ಬರಲಿದೆ. ಈ ಡ್ರೈವರ್ಲೆಸ್ ಮೆಟ್ರೋ ಬೊಮ್ಮಸಂದ್ರ ಟು ಆರ್ವಿ ರಸ್ತೆಯವರೆಗೆ 19 ಕಿಲೋಮೀಟರ್ ಹಳದಿ ಮಾರ್ಗದಲ್ಲಿ ಸಂಚರಿಸಲಿದೆ.